ಮಾರ್ಗದಲ್ಲಿ ಮೆರವಣಿಗೆ ಭವ್ಯವಾಗಿ ಗರಮದ ಸಾಕ್ಷಿಯಾಗಿ ನಡೆಯುವ ಮಹೋತ್ಸವ ಪವಿತ್ರವಾಗಿ ಏಳನೇ ದಿನದ ಜಾತ್ರೆಯಲ್ಲಿ ಭಕ್ತರ ಸಾಗರ ಸೇರುವುದು ದೈವವಾಣಿ ಕೇಳಿ ಮನವು ಶಾಂತಿ ಕಂಡು ತೇರುವುದು ಕಷ್ಟಗಳೆಲ್ಲ ಕರಗುವ ದಿವ್ಯಾನುಗ್ರಹದ ಕಿರಣವೇ ದರ್ಶನದಿಂದ ಜೀವನಕ್ಕೆ ಬರುವ ಹೊಸ ಚೈತನ್ಯವೇ ಗದ್ದುಗೆ ಪೂಜೆಯಲ್ಲಿ ಗೀವಂತ ನಂಬಿಕೆಯ ದೀಪವೇ ಮುಲ್ಲಾ ಮನೆತನದ ಸೇವೆಯಲ್ಲಿ ಹರಿಯುವ ಭಕ್ತಿಯ ರೂಪವೇ ರೋಗಿಗಳಿಗೆ ಜೀವ ತುಂಬಿದ ಕರುಣೆಯ ಕಣಿವೆ ನೀನು ಭಕ್ತರ ಕರೆಯಲಿ ಧಾವಿಸುವ ದಯಾಮಯ ಸ್ವಾಮಿ ನೀನು ರಾವು ತಪ್ಪ ಸಾಹುಕಾರನ ಎತ್ತುಗಳ ಮಹಿಮೆ ಸಾರುವ ಅದ್ಭುತವೇ ಮರಳಿ ಬಂದ ಚಮತ್ಕಾರದ ವಲ್ಮಲಿಕರ ಕೃಪೆಯೇ ಬೇಡಿದವರಿಗೆ ಬೇಡೆದ್ದು ನೀಡುವ ಅನುಗ್ರಹ ಸಾಗರವೇ ಜನ ಕಲ್ಯಾಣಕ್ಕಾಗಿ ಬಂದ ಶರಣ ಮಹಾನ್ ದೈವವೇ ಪ್ರಬಲನನ್ನ ಕರೆದರೆ ಕಾಪಾಡುವ ಕರುಣಾಮೂರ್ತಿ ನೀನೇ ಹಬೀಬ್ ಸರ್ ಹಾಡುವ ಗೀತೆಯಲ್ಲಿ ಹರಿಯುವ ಮಹಿಮೆ ನೀನು ಕೊಂಡಗುಳಿದ ವಲ್ಮಲಿ ದರ್ಶನವೇ ಧನ್ಯ ಜೀವನೇ ಹಿಂದೂ ಮುಸ್ಲಿಂ ಭಾವೈಕ್ಯದ ಶಾಶ್ವತ ಚಿಹುನೆ ನೀನೇ